ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತ ಹಾಗೂ ಅಮೆರಿಕ ನಡುವೆ ರಷ್ಯಾ ತೈಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ವಿಗ್ನತೆ ಇರೋ ಹೊತ್ತಲ್ಲಿ ಜಗತ್ತೇ ಬೆಚ್ಚಿ ಬೀಳಿಸುವ ರೀತಿಯ ಮಾಹಿತಿ ಬಂದಿದೆ. ರಷ್ಯಾದ ತೈಲವನ್ನ ಪರೋಕ್ಷವಾಗಿ ಯಾರು ಯುಕ್ರೇನ್ ಪರ್ಚೇಸ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದೆ. ಯುಕ್ರೇನ್ನ ತೈಲ ಮಾರುಕಟ್ಟೆಯನ್ನ ಟ್ರ್ಯಾಕ್ ಮಾಡೋ ನಾಫ್ಟೊರಿನಾಕ್ ಅನ್ನೋ ಸಂಸ್ಥೆ ಈ ಸ್ಫೋಟಕ ಮಾಹಿತಿ ಹೊರಹಾಕಿದೆ. ಯುಕ್ರೇನ್ ಪಾಲಿಗೆ ಭಾರತವೇ ಅತಿದೊಡ್ಡ ಡೀಸೆಲ್ ರಫ್ತುದಾರ ಅನ್ನೋದು ಬಯಲಾಗಿದೆ. 2025 ಜುಲೈ ತಿಂಗಳಲ್ಲಿ ಯುಕ್ರೇನ್ನ ಒಟ್ಟು ಡೀಸೆಲ್ ಆಮದಲ್ಲಿ 15.5% ಪಾಲನ್ನ ಭಾರತ ಹೊಂದಿದೆ. ಬೇರೆ ದೇಶಗಳಿಗಿಂತ ಭಾರತವೇ ಹೆಚ್ಚು ಡೀಸೆಲ್ ಅನ್ನ ಯುಕ್ರೇನ್ಗೆ ಸಪ್ಲೈ ಮಾಡ್ತಿದೆ. ಪ್ರತಿದಿನಕ್ಕೆ 2700 ಟನ್ ಡೀಸೆಲ್ ಪೂರೈಕೆ ಮಾಡಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 2025 ಜನವರಿ ಮತ್ತು ಜುಲೈ ನಡುವೆ ಯುಕ್ರೇನ್ ಡೀಸೆಲ್ ಆಮದಿನಲ್ಲಿ ಭಾರತದ ಪಾಲು 10.2% ಏರಿಕೆಯಾಗಿದೆ. ಅದೇ 2024 ಇದೇ ಅವಧಿಯಲ್ಲಿ ಜಸ್ಟ್ 1.9% ಇತ್ತು. ಆದ್ರೀಗ ಜುಲೈ ತಿಂಗಳಲ್ಲಿ ಮತ್ತೆ ಜಾಸ್ತಿಯಾಗಿ 15.5% ಆಗಿದೆ. ಭಾರತ ಬಿಟ್ಟರೆ ಯುಕ್ರೇನ್ಗೆ ಹೆಚ್ಚು ಡೀಸೆಲ್ ಸಪ್ಲೈ ಮಾಡುವ ರಾಷ್ಟ್ರ ಸ್ಲೋವಾಕಿಯಾ. ಅವರು 15% ಪಾಲನ್ನ ಹೊಂದಿದ್ದಾರೆ. ಆಮೇಲೆ 13.5% ಶೇರ್ ಗ್ರೀಸ್, ಟರ್ಕಿ 12.4%, ಲಿಥುವೇನಿಯಾ 11.4% ಹೊಂದಿದ್ದಾರೆ. ಅಂದಹಾಗೆ ರಷ್ಯಾದಿಂದ ತೈಲ ಖರೀದಿ ಮಾಡಿ ಯುದ್ಧಕ್ಕೆ ಸಹಾಯ ಮಾಡ್ತಿದ್ದೀರಿ ಅಂತ ಅಮೆರಿಕ ಆರೋಪ ಮಾಡ್ತಿರೋ ಹೊತ್ತಲ್ಲಿ ಈ ಸ್ಫೋಟಕ ವರದಿ ಬರ್ತಾ ಇದೆ. ಈ ಮೂಲಕ ರಷ್ಯಾದ ತೈಲ ಕೊಂಕಣ ಸುತ್ತಿ ಸೀದಾ ಬಂದು ಭಾರತದ ತೈಲ ರಿಫೈನರಿಗಳು, ಈ ರಿಲಯನ್ಸ್, ನಯಾರ ಇಲ್ಲೆಲ್ಲ ಹೋಗಿ ಆಮೇಲೆ ಯುಕ್ರೇನಿಗೆ ಹರಿತಾ ಇದೆ ಅನ್ನೋದು ಗೊತ್ತಾಗಿದೆ. ಯುಕ್ರೇನ್ ಅದನ್ನ ಬಳಸಿ ಆ ಡೀಸೆಲ್ ಅನ್ನ ಯುದ್ಧ ಟ್ಯಾಂಕ್ಗಳಿಗೆಲ್ಲ ಹಾಕಿ ಪುಟಿನ್ ಮೇಲೆ ಯುದ್ಧ ಮಾಡ್ತಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಯಾಕಂದ್ರೆ ಭಾರತಕ್ಕೆ 40% ಅರ್ಧಕ್ಕರ್ಧ ತೈಲವನ್ನ ರಷ್ಯಾ ಕೊಡ್ತಾ ಇದೆ, ಕಚ್ಚಾ ತೈಲವನ್ನ. ಹೆಚ್ಚಿನದನ್ನ ರಿಲಯನ್ಸ್ ಮತ್ತು ನಯಾರ ಸಂಸ್ಥೆಗಳು ಇವಾಗ ಕೊಳ್ತಿವೆ. ರಷ್ಯಾ ಪಾಲುದಾರಿಕೆ ನಯಾರ ಭಾರತದಲ್ಲಿದೆ ಅದು. ಹಾಗೆ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಕೂಡ ಖರೀದಿ ಮಾಡ್ತಿವೆ. ಆದರೆ ಸರ್ಕಾರಿ ಸಂಸ್ಥೆಗಳು ಕೊಳ್ತಿರೋ ತೈಲವನ್ನ ಭಾರತದಲ್ಲೇ ಬಳಸಲಾಗ್ತಿದೆ. ಆದರೆ ರಿಲಯನ್ಸ್ ತೈಲ 90% ಹೊರಗೆ ಹೋಗ್ತಾ ಇದೆ. ಅದರಲ್ಲೂ ಯುರೋಪಿಯನ್ ರಾಷ್ಟ್ರಗಳೇ ಅತಿ ದೊಡ್ಡ ಖರೀದಿದಾರ. ಹೀಗಾಗಿ ಪೆಟ್ರೋಲಿಯಂನಿಂದ ತೆಗೆದ ಡೀಸೆಲ್ ಅನ್ನ ಯುಕ್ರೇನೇ ಕೊಳ್ತಿರೋದು, ಅದರಲ್ಲೂ ದಿನದಿನಕ್ಕೂ ಇದು ಜಾಸ್ತಿ ಆಗ್ತಿರೋದು ಎಲ್ಲರೂ ಟ್ರಂಪ್ ಕಡೆಗೆ ತಿರುಗಿ ನೋಡೋ ರೀತಿಯಾಗಿದೆ. ಇದೇನಾ ನಿಮ್ಮ ನೈತಿಕತೆ ಟ್ರಂಪು ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ನೀವು ರಷ್ಯಾದ ಮೇಲೆ ಸಾರಿರೋ ಯುದ್ಧ, ಅಮೆರಿಕನ್ಸ್ ಮತ್ತೆ ಯುಕ್ರೇನ್ ಅವರು, ಅಮೆರಿಕದ ಮಿತ್ರರೆಲ್ಲ ಸೇರ್ಕೊಂಡು ಅದಕ್ಕೆ ಯಾವ ಡೀಸೆಲ್ ಹಾಕ್ತಾ ಇದ್ದೀರಾ ಮಿಲಿಟರಿ ವಾಹನಗಳಿಗೆ ಅಂತ ಜನ ಈಗ ಕೇಳಿ ನಗ್ತಾ ಇದ್ದಾರೆ ಟ್ರಂಪ್ ಕಡೆಗೆ. ಇರ್ಲಿ, ಟ್ರಂಪ್ ಬಗ್ಗೆ ಟೀಕೆ ಟಿಪ್ಪಣಿ ವೈಯಕ್ತಿಕವಾಗಿಯೇ ಇರಲಿ. ಕೆಲವರಂತೂ ಅವರು ಹೋಗೇ ಬಿಟ್ಟಿದ್ದಾರೆ ಅಂತ ಕ್ಯಾಂಪೇನ್ ಕೂಡ ಮಾಡಿಬಿಟ್ಟಿದ್ದಾರೆ. ಪಾಪ ಎಕ್ಸ್ ಆ್ಯಪ್ನಲ್ಲಿ ಟ್ರಂಪ್ ಹೋಗ್ಬಿಟ್ರು, ತೀರ್ಕೊಂಡ್ಬಿಟ್ರು, ಟ್ರಂಪ್ ಈಸ್ ಗಾನ್, ಡೆಡ್ ಅನ್ನೋ ಪೋಸ್ಟ್ಗಳು ವೈರಲ್ ಮಾಡಿಬಿಟ್ಟಿದ್ದಾರೆ. ಶನಿವಾರ ಕೆಲವೇ ಗಂಟೆಗಳಲ್ಲಿ 60,000 ಜನ ಈ ಪೋಸ್ಟನ್ನು ಶೇರ್ ಮಾಡಿಕೊಂಡು ವೈರಲ್ ಮಾಡಿದ್ದಾರೆ. ಟ್ರಂಪ್ಗೆ ಆರೋಗ್ಯ ಸಮಸ್ಯೆ ಇದೆ ಅಂಥೇಳಿ ಗುಸುಗುಸು ಶುರುವಾಗಿ, ನಾನು ಅಧ್ಯಕ್ಷ ಆಗೋಕೆ ಬೇಕಾದ್ರೆ ರೆಡಿ ಇದ್ದೀನಿ, ನಾನು ಫುಲ್ ಟ್ರೈನಿಂಗ್ ಆಗಿಬಿಟ್ಟಿದೆ ನನಗೆ ಲಾಸ್ಟ್ 200 ಡೇಸಲ್ಲಿ ಅಂತ JD ವಾನ್ಸ್ ಉಪಾಧ್ಯಕ್ಷರು ಬೇರೆ ಹೇಳಿಬಿಟ್ರಲ್ಲ, ಹೇಳಿಕೆ ಕೊಟ್ರಲ್ಲ. ಅದರ ಬೆನ್ನಲ್ಲೇ ಈ ಟ್ರೆಂಡ್ ಆಗಿದೆ. ಆದರೆ ಸ್ನೇಹಿತರೆ, ಟ್ರಂಪ್ ಸೊಂಪಾಗಿ ತಂಪಾಗಿ ಆರಾಮಾಗಿದ್ದಾರೆ. ಸದ್ಯಕ್ಕೆ ಆ ಥರದ್ದೇನು ಆಗಿಲ್ಲ, ಅವರಿಗೆ ಇದ್ದಾರೆ, ಚೆನ್ನಾಗಿದ್ದಾರೆ. ಏನೋ ಜಪಾನ್ ಪ್ರವಾಸದ ನಂತರ PM ನರೇಂದ್ರ ಮೋದಿ ಬಹು ನಿರೀಕ್ಷಿತ 2 ದಿನಗಳ ಚೀನಾ ಪ್ರವಾಸ ಕೈಗೊಂಡಿದ್ದಾರೆ. ಚೀನಾದಲ್ಲಿ ಮೋದಿ ಲ್ಯಾಂಡ್ ಆಗಿದ್ದಾರೆ. ಬರೋಬ್ಬರಿ 7 ವರ್ಷಗಳ ಗ್ಯಾಪ್ ನಂತರ ಚೀನಾಗೆ ಮೋದಿ ಕೊಟ್ಟಿರೋ ಭೇಟಿ ಇದು. ಚೀನಾ ಏರ್ಪೋರ್ಟ್ನಲ್ಲಿ ಇಳಿತಾ ಇದ್ದ ಹಾಗೆ ಮೋದಿಗೆ ಅದ್ದೂರಿಯಾಗಿ ಸ್ವಾಗತ ಕೋರಲಾಗಿದೆ. ಎಲ್ಲ ಕಡೆ ಕೆಂಪ್ ನೀವು ಫೋಟೋದಲ್ಲೂ ಕೂಡ ನೋಡ್ತಾ ಇದ್ದೀರಾ. ಚೀನಾದಲ್ಲಿರೋ ಭಾರತೀಯ ಸಮುದಾಯದವರು PM ನರೇಂದ್ರ ಮೋದಿಯನ್ನ ಬರಮಾಡಿಕೊಂಡಿದ್ದಾರೆ. ಚೀನಾ ಆರ್ಟಿಸ್ಟ್ಗಳು ಭಾರತದ ಕ್ಲಾಸಿಕಲ್ ಮ್ಯೂಸಿಕ್ ನುಡಿಸಿ ಅದಕ್ಕೆ ಹೆಜ್ಜೆ ಹಾಕಿ ಮೋದಿ ಅವರನ್ನ ವೆಲ್ಕಮ್ ಮಾಡಿದ್ದಾರೆ. ಆಗಸ್ಟ್ 31ನೇ ತಾರೀಕು ಚೀನಾದ ಟಿಯಾನ್ಜಿನ್ ಅನ್ನೋ ಬಂದರು ನಗರದಲ್ಲಿ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಅಧ್ಯಕ್ಷತೆಯಲ್ಲಿ ನಡೆಯಲಿರೋ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಶೃಂಗಸಭೆಯಲ್ಲಿ ಮೋದಿ ಪಾಲ್ಗೊಳ್ತಾ ಇದ್ದಾರೆ. ಈ ಶೃಂಗಸಭೆಗೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಕೂಡ ಪಾಲ್ಗೊಳ್ತಾ ಇದ್ದಾರೆ.
ಹಾಗೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್, ಪಾಕಿಸ್ತಾನ್ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಬೆಲರೂಸ್, ಕಜಕಿಸ್ತಾನ್, ಉಜ್ಬೆಕಿಸ್ತಾನ್, ಕಿರ್ಗಿಸ್ತಾನ್ ಮತ್ತು ತಜಿಕಿಸ್ತಾನ್ ನಾಯಕರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಈ ಭೇಟಿ ವೇಳೆ ಪಿಎಂ ನರೇಂದ್ರ ಮೋದಿ, ಶಿ ಜಿನ್ಪಿಂಗ್ ಎರಡು ರಾಷ್ಟ್ರಗಳ ದ್ವಿಪಕ್ಷೀಯ ಸಂಬಂಧ ಬಗ್ಗೆ ಕೂಡ ಗಾಢವಾಗಿ ಚರ್ಚೆ ಮಾಡ್ತಾರೆ. ಆಮೇಲೆ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿರೋ ಪಿಎಂ ನರೇಂದ್ರ ಮೋದಿ ವ್ಲಾಡಿಮಿರ್ ಪುಟಿನ್ ಜೊತೆಗೂ ಕೂಡ ಮಾತುಕತೆ ನಡೆಸ್ತಾರೆ. ರಷ್ಯಾದಿಂದ ಬಂದಿರೋ ಮಾಹಿತಿ ಪ್ರಕಾರ ಮುಂದಿನ ಡಿಸೆಂಬರ್ನಲ್ಲಿ ದ್ವಿಪಕ್ಷೀಯ ಮಾತುಕತೆ ನಡೆಸೋಕೆ ಪುಟಿನ್ ಭಾರತಕ್ಕೂ ಭೇಟಿ ಕೊಡೋದನ್ನ ಕನ್ಫರ್ಮ್ ಮಾಡಲಾಗಿದೆ. ಈಗ ಇದರ ಕುರಿತು ಚೀನಾದಲ್ಲಿ ಮೋದಿ, ಪುಟಿನ್ ಚರ್ಚೆ ಮಾಡ್ತಾರೆ. ರಷ್ಯಾದಿಂದ ತೈಲ ಖರೀದಿಯನ್ನ ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ಳೋದ್ರ ಬಗ್ಗೆ ಕೂಡ ಚರ್ಚೆ ಆಗೋ ನಿರೀಕ್ಷೆ ಇದೆ. ಇದಕ್ಕೂ ಮುನ್ನ ಜಪಾನ್ ಪ್ರವಾಸದಲ್ಲಿದ್ರಲ್ಲ, ಆ ಟೈಮ್ನಲ್ಲಿ ಪಿಎಂ ನರೇಂದ್ರ ಮೋದಿ ಮತ್ತು ಜಪಾನ್ ಪ್ರಧಾನಿ ಶಿಗೆರು ಇಶಿಬಾ ಒಟ್ಟಿಗೆ ಬುಲೆಟ್ ಟ್ರೈನ್ನಲ್ಲಿ ಟೋಕಿಯೋದಿಂದ ಸೆಂಡಾಯ್ ನಗರಕ್ಕೆ ಪ್ರಯಾಣ ಮಾಡಿದ್ದಾರೆ. ಸೆಂಡಾಯ್ ನಗರಕ್ಕೆ ತಲುಪಿದ ನಂತರ ಅಲ್ಲಿರೋ ಸೆಮಿಕಂಡಕ್ಟರ್ ಫೆಸಿಲಿಟಿಗೆ ಮೋದಿ ಭೇಟಿ ಕೊಟ್ಟರು. ಇದಕ್ಕೂ ಮುಂಚೆ ಮೋದಿ ಟೋಕಿಯೋ ಎಲೆಕ್ಟ್ರಾನ್ ಫ್ಯಾಕ್ಟರಿಗೆ ಟೂರ್ ಮಾಡಿದ್ರು. ಇದೆಲ್ಲ ಆದ್ಮೇಲೆ 2 ದಿನಗಳ ಜಪಾನ್ ಪ್ರವಾಸವನ್ನ ಮುಕ್ತಾಯ ಮಾಡಿದ ಮೋದಿ ಚೀನಾಗೆ ತಲುಪಿದ್ದಾರೆ. ಮೋದಿ ಚೀನಾದಲ್ಲಿ ಕಾಲಿಡುತ್ತಿದ್ದ ಹಾಗೆ ಭಾರತದ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಜಗತ್ತಲ್ಲಿ ಪರ್ಮನೆಂಟ್ ಶತ್ರುಗಳು ಅಂತ ಯಾರೂ ಇಲ್ಲ, ಹಾಗೆ ಪರ್ಮನೆಂಟ್ ಫ್ರೆಂಡ್ಸ್ ಅಂತಲೂ ಯಾರೂ ಇಲ್ಲ, ಎಲ್ರಿಗೂ ಅವರವರ ಹಿತಾಸಕ್ತಿ ಮಾತ್ರ ಮುಖ್ಯ ಅಂತ ಹೇಳಿದ್ದಾರೆ. ಸ್ವಾವಲಂಬನೆಯ ಬೆಳಕಲ್ಲಿ ಈಗ ನಮ್ಮ ದೇಶ ಎಲ್ಲ ಯುದ್ಧ ನೌಕೆಗಳನ್ನ ಸ್ಥಳೀಯವಾಗಿ ನಿರ್ಮಿಸ್ತಾ ಇದೆ. ಹೊರ ದೇಶದಿಂದ ಯುದ್ಧ ನೌಕೆಗಳನ್ನ ತರಿಸಿಕೊಳ್ಳದೆ ಎಲ್ಲ ಯುದ್ಧ ನೌಕೆಗಳನ್ನ ಭಾರತದಲ್ಲೇ ತಯಾರಿಸೋಕೆ ನಮ್ಮ ನೌಕಾಪಡೆ ಪ್ರತಿಜ್ಞೆ ಮಾಡಿದೆ. ಆದಷ್ಟು ಬೇಗ ಸುದರ್ಶನ ಚಕ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಅನಾವರಣಗೊಳ್ಳುತ್ತೆ. ಇಂದಿನ ಜಿಯೋ ಪಾಲಿಟಿಕ್ಸ್ನಲ್ಲಾಗಿರೋ ಪಲ್ಲಟ ನೋಡಿ. ರಕ್ಷಣಾ ಕ್ಷೇತ್ರದಲ್ಲಿ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗೋದು ನಮಗಿರೋ ಆಪ್ಷನ್ ಅಲ್ಲ, ಇದು ಕ್ಲಿಯರ್ ಆಗಿದೆ. ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ಆರ್ಥಿಕತೆ ಮತ್ತು ಭದ್ರತೆಗೆ ಸ್ವಾವಲಂಬನೆ ತುಂಬಾ ಮುಖ್ಯ ಅಂತ ನಮಗೆ ಇನ್ನೂ ಕ್ಲಿಯರ್ ಆಗಿದೆ. ಭಾರತ ಯಾರನ್ನೂ ತನ್ನ ಶತ್ರುಗಳು ಅಂತ ಪರಿಗಣಿಸಲ್ಲ. ಶಾಶ್ವತವಾಗಿ ಜಗತ್ತಲ್ಲಿ ಪರ್ಮನೆಂಟ್ ಶತ್ರುಗಳು ಅಂತ ಯಾರೂ ಇಲ್ಲ, ಹಾಗೆ ಪರ್ಮನೆಂಟ್ ಫ್ರೆಂಡ್ಸ್ ಕೂಡ ಯಾರೂ ಇಲ್ಲ. ಆದರೆ ಭಾರತ ಸರ್ಕಾರ ಭಾರತೀಯರ ಹಿತಾಸಕ್ತಿಯಲ್ಲಿ ಯಾವತ್ತೂ ಕಾಂಪ್ರಮೈಸೂ ಮಾಡ್ಕೊಳ್ಳಲ್ಲ. ನಮಗೆ ನಮ್ಮ ಹಿತಾಸಕ್ತಿ ಅಷ್ಟೇ ಮುಖ್ಯ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಮೊನ್ನೆ ತನಕ ಚೆನ್ನಾಗಿದ್ದ ಭಾರತ ಮತ್ತು ಅಮೆರಿಕ ದೂರ ಆಗಿ ಪಾಕಿಸ್ತಾನ ಅಮೆರಿಕ ಕ್ಲೋಸ್ ಆಗ್ತಿರೋ ಸಂದರ್ಭದಲ್ಲಿ, ಚೀನಾ ಭಾರತ ಹತ್ರ ಆಗ್ತಿರೋ ಸಂದರ್ಭದಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಬಾಯಿಂದ ಈ ರೀತಿ ಸ್ಟೇಟ್ಮೆಂಟ್ ಬಂದಿದೆ. ಸ್ನೇಹಿತರೆ, ಉಗ್ರ ವಿರೋಧಿ ಹೋರಾಟದಲ್ಲಿ ಭಾರತಕ್ಕೆ ಮತ್ತೊಂದು ದೊಡ್ಡ ಗೆಲುವು ಸಿಕ್ಕಿದೆ. ಮೋಸ್ಟ್ ವಾಂಟೆಡ್ ಉಗ್ರ ಬಾಗು ಖಾನ್ ಈತನನ್ನ ಹೊಡೆದು ಹಾಕಲಾಗಿದೆ. ಹ್ಯೂಮನ್ GPS ಅಂತಲೇ ಫೇಮಸ್ ಆಗಿದ್ದ ಈ ಕ್ರಿಮಿ ಉಗ್ರಗಾಮಿಗಳನ್ನ ಒಳನುಸುಳುವಿಕೆ ಮಾಡಿಸೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದ. ಈತನ ಹೆಸರು ಸಮಂದರ್ ಚಾಚಾ. 1995ರಿಂದ POKನಲ್ಲಿ ವಾಸ ಮಾಡುತ್ತಿದ್ದ ಈತ ಭಾರತದ ನೆಲಕ್ಕೆ 100ಕ್ಕೂ ಅಧಿಕ ಉಗ್ರಗಾಮಿಗಳನ್ನ ಒಳಗೆ ನುಗ್ಗಿಸೋಕೆ ಪ್ರಯತ್ನ ಮಾಡಿರೋ ರೆಕಾರ್ಡ್ ಇದೆ. ಜಮ್ಮು ಕಾಶ್ಮೀರದ ಗುರೇಜ್ ಸೆಕ್ಟರ್ನಲ್ಲಿ ಈತ ಹೆಚ್ಚಾಗಿ ಇಂಥ ಕೆಲಸಗಳನ್ನ ಮಾಡ್ತಿದ್ದ. ಆಗಲೇ ಹೇಳಿದ ಹಾಗೆ ಹ್ಯೂಮನ್ GPS ಅಂತ ಕರಿತಾ ಇದ್ರು. ಈತನಿಗೆ ಕಂಪ್ಲೀಟ್ ಪಿಕ್ಚರ್ ಗೊತ್ತಿತ್ತು. ಆ ಭಾಗದ ಟೆರಿಟರಿ ಹೇಗಿದೆ, ಟೆರೇನ್ ಹೇಗಿದೆ ಅಂತ, ಅಲ್ಲಿರೋ ಗೌಪ್ಯವಾದ ಸ್ಥಳಗಳ ಬಗ್ಗೆ, ರಸ್ತೆಗಳ ಬಗ್ಗೆ, ಕಾಡುದಾರಿಗಳ ಬಗ್ಗೆ ಈತನಿಗೆ ಮಾಹಿತಿ ಇತ್ತು. ಹೀಗಾಗಿ ಪಾಕಿಸ್ತಾನದ ಎಲ್ಲ ಉಗ್ರ ಸಂಘಟನೆಗಳಿಗೆ ಒಂದು ರೀತಿ ಈತ ಹ್ಯೂಮನ್ GPS ಆಗಿ ಕೆಲಸ ಮಾಡ್ತಿದ್ದ. ಈಗ ಭಾರತೀಯ ಸೇನೆ ನಿನ್ನ ಕೆಲಸ ಸಾಕು, ರೆಸ್ಟ್ ಮಾಡೋ ಟೈಮ್ ಅಂತ, ಈಗ ವಿಶ್ರಾಂತಿಗೆ ಅಂತ ಈತನನ್ನ ಶಾಶ್ವತವಾಗಿ ಟಿಕೆಟ್ ಕೊಟ್ಟು ಕಳಿಸಿದೆ. ಇನ್ನು ಆಪರೇಷನ್ ಸಿಂಧೂರ್ ಕುರಿತು ಮತ್ತಷ್ಟು ಮಾಹಿತಿಯನ್ನ ಈಗ ಸೇನೆನೇ ಪಬ್ಲಿಕ್ ಮಾಡಿದೆ. ಪಹಲ್ಗಾಮ್ ಉಗ್ರದಾಳಿ ನಂತರ ಜಸ್ಟ್ 48 ಗಂಟೆಗಳ ಒಳಗೆ ಪಾಕಿಸ್ತಾನದ ಮೇಲೆ ಎಲ್ಲೆಲ್ಲಿ ಏರ್ ಸ್ಟ್ರೈಕ್ ಮಾಡಬೇಕು ಅಂತ ಭಾರತೀಯ ವಾಯುಪಡೆ ತನ್ನ ಪ್ಲಾನ್ ಅನ್ನ ರೆಡಿ ಮಾಡಿ ಆಪ್ಷನ್ಸ್ ಅನ್ನ ಮುಂದಿಟ್ಟಿತ್ತು ಅಂತ ವೈಸ್ ಚೀಫ್ ಆಫ್ ಏರ್ ಸ್ಟಾಫ್ ನರ್ಮದೇಶ್ವರ್ ತಿವಾರಿ ಮಾಹಿತಿ ಕೊಟ್ಟಿದ್ದಾರೆ. ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ ಉಗ್ರದಾಳಿ ನಡೀತು. ಸೊ ಯಾವ ಥರ ವಾಪಸ್ ಅವರಿಗೆ ಪ್ರತಿಕ್ರಿಯೆ ಕೊಡಬೇಕು, ಅವರಿಗೆ ಹೇಗೆ ಹೊಡಿಬೇಕು, ಇದಕ್ಕೆ ಏಪ್ರಿಲ್ 23ನೇ ತಾರೀಕು ಸೇನೆಯ ಪ್ರಮುಖ ಅಧಿಕಾರಿಗಳ ನಡುವೆ ಹೈ ಲೆವೆಲ್ ಮೀಟಿಂಗ್ ನಡೀತು. ಏಪ್ರಿಲ್ 24ಕ್ಕೆ ವಾಯುಪಡೆ ಪ್ಲಾನ್ ರೆಡಿ ಮಾಡಿ ಆಪ್ಷನ್ಸ್ ಅನ್ನ ಮುಂದಿಡ್ತು. ಏಪ್ರಿಲ್ 29ನೇ ತಾರೀಕು ಟಾರ್ಗೆಟ್ಗಳನ್ನು ಶಾರ್ಟ್ ಲಿಸ್ಟ್ ಮಾಡಿ ಪ್ಲಾನಿಂಗ್ ಶುರುವಾಯಿತು. ಮೇ 5ನೇ ತಾರೀಕು ಎಲ್ಲಿ ಹೇಗೆ ದಾಳಿ ಮಾಡಬೇಕು ಅಂತ ಡೇಟ್ ಮತ್ತು ಟೈಮ್ ಫಿಕ್ಸ್ ಮಾಡಲಾಯಿತು. ಮೇ 6 ಮತ್ತು 7ನೇ ತಾರೀಕು ದಾಳಿ ನಡೆಸಲಾಯಿತು ಅಂತ ಏರ್ ಮಾರ್ಷಲ್ ನರ್ಮದೇಶ್ವರ್ ತಿವಾರಿ ಹೇಳಿದ್ದಾರೆ. ಏನೋ ಬುರ್ಡೆ ಫೈಲ್ಸ್ಗೆ ಸಂಬಂಧಪಟ್ಟಂತೆ ಮಾಸ್ಕ್ ಮ್ಯಾನ್ A1 ಆರೋಪಿ ಚಿನ್ನಯ್ಯಗೆ ಇನ್ನೊಂದು ಸಂಕಷ್ಟ ಶುರುವಾಗಿದೆ. ಚಿನ್ನಯ್ಯ ತಂದಿದ್ದ ಬುರ್ಡೆ ದಿಲ್ಲಿವರೆಗೂ ಹೋಗಿತ್ತು ಅಂತ ಗೊತ್ತಾಗಿದೆ. ಅಲ್ಲಿ ಬುರ್ಡೆ ಗ್ಯಾಂಗ್ ದೊಡ್ಡ ವ್ಯಕ್ತಿಯೊಬ್ಬರನ್ನ ಭೇಟಿ ಮಾಡಿತ್ತು ಅಂತ ಬಯಲಾಗಿದೆ. ಈಗ ಮುಂಚೆ ಗುಸುಗುಸು ಇತ್ತು, ಈಗ SIT ಮುಂದೆ ವಿಚಾರ ಬಯಲಾಗಿದೆ. ಈ ಸಂಬಂಧ ಆ ಬುರ್ಡೆ ಗ್ಯಾಂಗ್ನಲ್ಲಿದ್ದ ಜಯಂತ್ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ದೂರು ಕೊಡೋಕು ಮುನ್ನ ಚಿನ್ನಯ್ಯನನ್ನ ದಿಲ್ಲಿಗೆ ಕರ್ಕೊಂಡು ಹೋಗಿರೋದು ಹೌದು. ಚಿನ್ನಯ್ಯ 3 ದಿನ ನನ್ನ ಬೆಂಗಳೂರಿನ ಮನೆಯಲ್ಲಿದ್ದು ಕೂಡ ಹೌದು. ಪ್ರಕರಣ ಎಲ್ಲಿವರೆಗೆ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ದಿಲ್ಲಿಗೆ ಬುರ್ಡೆ ತಗೊಂಡು ಹೋಗಿದ್ದು ನಿಜ. ನಾವು 4 ಜನ ಕಾರ್ನಲ್ಲಿ ಬೆಂಗಳೂರಿಂದ ದಿಲ್ಲಿಗೆ ಹೋಗಿದ್ವಿ. ನಾನು, ಚಿನ್ನಯ್ಯ, ಸುಜಾತ, ಮಟ್ಟಣ್ಣನವರ್ ದಿಲ್ಲಿಗೆ ಹೋಗಿದ್ವಿ. ದಿಲ್ಲಿಯಿಂದ ಮಂಗಳೂರಿಗೆ ಬುರ್ಡೆ ತಗೊಂಡ್ಬಂದ್ವಿ.
1 ವರ್ಷದ ಹಿಂದೆ ಚಿನ್ನಯ್ಯ ಜೊತೆಗೆ ಇದ್ದವರೆಲ್ಲ ಒಬ್ಬ ಸ್ವಾಮೀಜಿಯನ್ನ ಭೇಟಿಯಾಗಿದ್ದಾರೆ. ಯಾವ ಮಠ, ಯಾವ ಸ್ವಾಮೀಜಿ ಅಂತ ಚಿನ್ನಯ್ಯ ಜೊತೆಗಿದ್ದವರೇ ಹೇಳಲಿ. ಈ ಪ್ರಕರಣದಲ್ಲಿ ನಾನು ಯಾವುದೇ ಶಿಕ್ಷೆ ಅನುಭವಿಸೋಕ್ಕೂ ಸಿದ್ಧ ಅಂತ ಈ ತಂಡದಲ್ಲಿ ಇಂಪಾರ್ಟೆಂಟ್ ರೋಲ್ ನಿಭಾಯಿಸಿದ್ದ ಜಯಂತ್ ಸ್ಫೋಟಕ ಅಂಶಗಳನ್ನು ಬಿಚ್ಚಿಟ್ಟಿದ್ದಾರೆ. ಇನ್ನು AI ವಿಡಿಯೋ ಖ್ಯಾತಿಯ ಸಮೀರ್ 3ನೇ ದಿನವೂ ವಿಚಾರಣೆಗೆ ಹಾಜರಾಗಿದ್ದಾರೆ. ಠಾಣೆಗೆ ಬರುವಾಗ ಲ್ಯಾಪ್ಟಾಪ್, ಮೊಬೈಲ್, ಯೂಟ್ಯೂಬ್ ದಾಖಲೆ ಸೇರಿದ ಹಾಗೆ ಬ್ಯಾಂಕ್ ದಾಖಲೆಗಳನ್ನು ತರೋಕೆ ಪೊಲೀಸರು ಸೂಚನೆ ಕೊಟ್ಟಿದ್ರು. ಅದರಂತೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಕೆಲ ದಾಖಲೆಗಳನ್ನು ಕೂಡ ಪೊಲೀಸರಿಗೆ ಕೊಟ್ಟಿದ್ದಾರೆ. ಮತ್ತೆ ಸೆಪ್ಟೆಂಬರ್ 3ನೇ ತಾರೀಕು ವಿಚಾರಣೆಗೆ ಹಾಜರಾಗುವಂತೆ ಸಮೀರ್ಗೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ಇನ್ನು ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ಹೊಸ ನಿರ್ಧಾರ ತಗೊಂಡಿದೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ನೂತನ ಮುಖ್ಯಸ್ಥರಾಗಿ ಅಂದರೆ DGIGPಯಾಗಿ ಹಿರಿಯ IPS ಅಧಿಕಾರಿ ಡಾಕ್ಟರ್ MA ಸಲೀಂ ಅವರನ್ನ ನೇಮಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಅವರನ್ನ ಹಂಗಾಮಿ DGIGPಯಾಗಿ ನೇಮಕ ಮಾಡಲಾಗಿತ್ತು. ಈ ಹಿಂದೆ ಇದೀಗ ಅವರನ್ನ ಪೂರ್ಣಾವಧಿಗೆ ರಾಜ್ಯ ಪೊಲೀಸ್ ಇಲಾಖೆಯ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿದೆ. 1993ರ ಕರ್ನಾಟಕ ಕಾಡರ್ನ IPS ಅಧಿಕಾರಿಯಾಗಿರೋ ಸಲೀಂ ಈ ಹಿಂದೆ ಅಪರಾಧ ತನಿಖಾ ದಳ CID, ವಿಶೇಷ ಘಟಕಗಳು ಮತ್ತು ಆರ್ಥಿಕ ಅಪರಾಧಗಳ ವಿಭಾಗದ ಮಹಾನಿರ್ದೇಶಕರಾಗಿ DGPಯಾಗಿ ಕೆಲಸ ಮಾಡಿದ್ದಾರೆ. ಇರೋ ಜಮ್ಮು ಕಾಶ್ಮೀರದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು ಪುನಃ ಭೂಕುಸಿತ ಮತ್ತು ಮೇಘಸ್ಫೋಟ ಉಂಟಾಗಿದೆ. ಜಮ್ಮು ಕಾಶ್ಮೀರದ ರಿಯಾಸಿನಲ್ಲಿ ಭೂಕುಸಿತ ಉಂಟಾದರೆ ರಾಮ್ಬನ್ ಅನ್ನೋ ಕಡೆ ಮೇಘಸ್ಫೋಟ ಉಂಟಾಗಿದೆ. ಪರಿಣಾಮ 11 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ರಿಯಾಸಿಯ ಭೂಕುಸಿತಕ್ಕೆ 7 ಮಂದಿ ಮೃತಪಟ್ಟರೆ ರಾಮ್ಬನ್ ಮೇಘಸ್ಫೋಟಕ್ಕೆ 4 ಪ್ರಾಣ ಕಳ್ಕೊಂಡಿರೋದು. ಅನೇಕ ಮನೆಗಳಿಗೆ ಹಾನಿಯಾಗಿದೆ. ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಈ ಮೂಲಕ 1 ವಾರದಲ್ಲಿ ಮಳೆ, ಭೂಕುಸಿತ, ಪ್ರವಾಹದಿಂದ ಜಮ್ಮು ಕಾಶ್ಮೀರದಲ್ಲಿ 56 ಜನರ ಪ್ರಾಣ ಹೋಗಿದೆ ಟೋಟಲ್ ಇಲ್ಲಿವರೆಗೆ. RSS ಮುಖ್ಯಸ್ಥ ಮೋಹನ್ ಭಾಗವತ್ ಇನ್ನೊಂದು ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. RSS ಬೆಂಬಲಿಸಿದ ಏಕೈಕ ಚಳವಳಿ ಅಂದ್ರೆ ಅದು ರಾಮ ಮಂದಿರದ ನಿರ್ಮಾಣ. ಇದನ್ನ ಬಿಟ್ರೆ ಬೇರೆ ಯಾವುದೇ ಚಳವಳಿಯಲ್ಲೂ RSS ಜಾಯಿನ್ ಆಗಲ್ಲ. ಕಾಶಿ, ಮಥುರಾ ಅಲ್ಲೆಲ್ಲ ಮತ್ತೆ ಚಳವಳಿ ಮಾಡಿ ಅಲ್ಲಿ ಮಸೀದಿ ತೆರವು ಮಾಡಿ ಟೆಂಪಲ್ ಕಟ್ಟಬೇಕು ಅನ್ನೋ ಚಳವಳಿಗಳಿಗೆ RSS ಸಪೋರ್ಟ್ ಮಾಡಲ್ಲ. ಹಿಂದೂಗಳಿಗೆ ಕಾಶಿ, ಮಥುರಾ, ಅಯೋಧ್ಯೆ 3 ಇಂಪಾರ್ಟೆಂಟ್. ಅವರು ಮನವಿ ಮಾಡಿಕೊಂಡ್ರೆ ಬೇಕಿದ್ರೆ ನಮ್ಮ ಸ್ವಯಂ ಸೇವಕರು ಇದರಲ್ಲಿ ಭಾಗಿಯಾಗಬಹುದು. ಇದನ್ನ ಬಿಟ್ರೆ ಬೇರೆಲ್ಲೂ ದೇವಸ್ಥಾನ ಮತ್ತು ಶಿವಲಿಂಗವನ್ನ ಹುಡುಕುವ ಅಗತ್ಯ ಇಲ್ಲ ಅಂತ ನಾನು ಹೇಳಿದ್ದೇನೆ ಸ್ಪಷ್ಟವಾಗಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇದೇ ವೇಳೆ ಮೋಹನ್ ಭಾಗವತ್ ಭಾರತದಲ್ಲಿರೋ ಪ್ರತಿಯೊಂದು ಕುಟುಂಬ 3 ಮಕ್ಕಳನ್ನ ಹೊಂದಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಅತ್ತ ಭಾಷೆಗಳ ಬಗ್ಗೆನೂ ಮಾತನಾಡಿದ್ದಾರೆ. ಪ್ರತಿಯೊಬ್ಬ ಭಾರತೀಯನೂ ಕನಿಷ್ಠ 3 ಭಾಷೆಗಳನ್ನ ಕಲ್ತಿರ್ಬೇಕು. ಒಂದು ಅವರ ಮಾತೃಭಾಷೆ, ಮತ್ತೊಂದು ಅವರು ಹುಟ್ಟಿದ ರಾಜ್ಯದ ಭಾಷೆ, ಇನ್ನೊಂದು ಇಡೀ ದೇಶಕ್ಕೆ ಲಿಂಕ್ ಆಗೋ ಒಂದು ಭಾಷೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ RSS ಇಂಗ್ಲಿಷ್ ಭಾಷೆ ಅಥವಾ ಬೇರೆ ಯಾವುದೇ ಭಾಷೆಯ ವಿರುದ್ಧನೂ ಇಲ್ಲ. ಜನರು ಎಷ್ಟು ಭಾಷೆ ಬೇಕಾದರೂ ಕಲಿಯೋಕೆ ಸ್ವಾತಂತ್ರ್ಯ ಕೊಡಬೇಕು ಅಂತ ಹೇಳಿದ್ದಾರೆ. ಏನು ಜಾತಿ ಮತ್ತು ಮೀಸಲಾತಿ ಕುರಿತು ಮಾತನಾಡಿ ಸಂವಿಧಾನ ನೀಡಿರೋ ಮೀಸಲಾತಿಗೆ RSS ಬೆಂಬಲ ಕೊಡೋದು ಮುಂದುವರೆಸುತ್ತೆ. ಜಾತಿ ವ್ಯವಸ್ಥೆಯಲ್ಲಿ ಒಂದಿಷ್ಟು ಔಟ್ಡೇಟೆಡ್ ಹಳೆ ಕಾಲದ ಸಂಪ್ರದಾಯಗಳಿವೆ, ಅವುಗಳೆಲ್ಲ ಕಾಲಕ್ರಮೇಣ ನಶಿಸಿ ಹೋಗುತ್ತೆ ಜಾತಿ ಪದ್ಧತಿ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲದೆ ದೇಶದಲ್ಲಿ ಡೆಮೋಗ್ರಫಿ ಇಂಬ್ಯಾಲೆನ್ಸ್ ಆಗೋಕೆ ಅಕ್ರಮ ವಲಸೆ ಮತ್ತು ಮತಾಂತರ ಮುಖ್ಯ ಕಾರಣ. ಅಕ್ರಮ ಒಳನುಸುಳುವಿಕೆ ತಡೆಯೋಕೆ ಸರ್ಕಾರ ಕೆಲಸ ಮಾಡ್ತಾ ಇದೆ. ಆದರೆ ಸರ್ಕಾರ ಜೊತೆ ಜನ ಕೈ ಜೋಡಿಸಬೇಕು. ಇಲ್ಲಿನ ಉದ್ಯೋಗಗಳು ಅಕ್ರಮ ವಲಸಿಗರ ಪಾಲಾಗಬಾರದು. ಬದಲಿಗೆ ಇಲ್ಲಿನ ಜನರಿಗೆ, ಇಲ್ಲಿನ ಹಿಂದೂಗಳು, ಇಲ್ಲಿನ ಮುಸ್ಲಿಮರಿಗೆ ಆ ಜಾಬ್ಗಳು ಸಿಗಬೇಕು. ಅಕ್ರಮ ವಲಸಿಗರ ಪಾಲಾಗಬಾರದು ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೀಗ RCB ಬೆಂಗಳೂರಿನ ಕಾಲ್ ತುಳಿತದಲ್ಲಿ ಮೃತಪಟ್ಟ 11 ಜನರ ಫ್ಯಾಮಿಲಿಗೆ ತಲಾ 25 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ. ಮತ್ತೊಂದು ಕಡೆ ರಾಜಸ್ಥಾನ್ ರಾಯಲ್ಸ್ ಟೀಮ್ನ ಮುಖ್ಯ ಕೋಚ್ ಹುದ್ದೆಯನ್ನ ರಾಹುಲ್ ದ್ರಾವಿಡ್ ತೊರೆದಿದ್ದಾರೆ. 2026ರ IPLಗೆ ಮುಂಚಿತವಾಗಿ ಟೀಮ್ನಿಂದ ದ್ರಾವಿಡ್ ಹೊರ ನಡೆದಿರೋದಾಗಿ ಫ್ರಾಂಚೈಸಿ ಹೇಳಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರಿಚಾಡಿಲ್ಲ, ಬರೀ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.